ಹಾಂ, ಸ್ಟಾರ್ಟ್ ಮಾಡಿರಿ. ಮೈಲಾರ್ಡ್, ಆರೋಪಿಯಾದ ಮಂಜಪ್ಪನವರನ್ನು ಕಟಕಟೆಗೆ ಕರೆಸಬೇಕಾಗಿ ವಿನಂತಿ. ಮಹಾಸ್ವಾಮಿಗಳೇ, ಮಂಜಪ್ಪನವರನ್ನ ಆರೋಪಿ ಅಂತ ಕರೆಯೋದಕ್ಕೆ ನಾನು ಖಂಡಿಸ್ತೀನಿ. ಯಾಕಂದರೆ ಕೋರ್ಟ್ ಇನ್ನೂ ಮಂಜಪ್ಪನವರನ್ನ ಆರೋಪಿ ಅಂತ ಘೋಷಣೆ ಮಾಡಿಲ್ಲ. ಅದಕ್ಕೆ ಮಿಸ್ಟರ್ ಚಂದ್ರಕಾಂತ್ ಅವರು ಮಂಜಪ್ಪ ಅಂತಲೇ ಕರೆಯೋದು ಸರಿ ಅನಿಸುತ್ತೆ. ಹೌದು ಚಂದ್ರಕಾಂತ್ ಅವರೇ, ಇನ್ನೂ ಕೋರ್ಟ್ ಏನೂ ಡಿಸಿಷನ್ ತೊಗೊಂಡಿಲ್ಲ. ನೀವು ಈಗಲೇ ಆರೋಪಿ ಅಂತ ಕರೆಯೋದು ಸರಿ ಅನಿಸೋದಿಲ್ಲ. ಮಂಜಪ್ಪ ಅಂತ ಕರೀರಿ. ಸರಿ ಮಹಾಸ್ವಾಮಿಗಳೇ, ಮಂಜಪ್ಪನವರನ್ನು ಕಟಕಟೆಗೆ ಕರೆಸಬೇಕಾಗಿ ವಿನಂತಿ. ಹಾಂ. ಮಂಜಪ್ಪ ಮಂಜಪ್ಪ ಮಂಜಪ್ಪ. ಹಾಂ, ಮಂಜಪ್ಪನವರೇ, ನಾನು ನಿಮ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ನೀವು ಅದಕ್ಕೆ ಸರಿಯಾಗಿ ಆನ್ಸರ್ ಮಾಡಬೇಕು. ಆಯ್ತು ರೀ ಸರ. ನಿಮ್ಮೂರಲ್ಲಿ ನಿಮ್ಮ ಜೊತೆನೇ ಇರೋ ಕೃಷ್ಣಪ್ಪನು ನಿಮ್ಮದು ಕ್ಲೋಸ್ ಫ್ರೆಂಡ್ ಹೌದಲ್ರಿ? ಅವನು ನಿಮ್ಮ ಕ್ಲಾಸ್ಮೇಟೇ. ಹೌದ್ರಿ. ಮೈಲಾರ್ಡ್, ನೋಟ್ ದಿಸ್ ಪಾಯಿಂಟ್. ನಿಮ್ಮ ಕ್ಲಾಸ್ಮೇಟೇ ಆದಮೇಲೆ ಯಂಕನಗೌಡ ಅವರು ನಿಮ್ಮೂರಿಗೆ ಬಂದು ನಿಮ್ಮನ್ನಷ್ಟೇ ಹೆಂಗೆ ಕರೆಯೋಕ್ಕೆ ಸಾಧ್ಯ? ಅವರನ್ನು ಕರಿಬೋದಿತ್ತಲ್ಲ. ಹಂಗಂದ್ರೆ ಅವನನ್ನು ಕರೆದಿ, ಆ ಕೃಷ್ಣಪ್ಪ ಅವ್ರನ್ನ ಕರೆದಿಲ್ಲ, ನಿಮ್ಮನ್ನಷ್ಟೇ ಹೆಂಗೆ ಕರೆದ್ರು? ಅದು ಅವನು ಊರಲ್ಲಿ ಇಲ್ಲಾಗಿತ್ತು ರೀ. ಅವತ್ತು ಯಂಕನಗೌಡ ನನಗೆ ಕರೆಯೋಕೆ ಬಂದಿದ್ದಿನ, ಹಾಗಾಗಿ ನಮ್ಮ ಮನೆಗೆ ಅಷ್ಟೇ ಬಂದು ನನ್ನನ್ನಷ್ಟೇ ಕರೆದು ಹೋದ ರೀ. ನಾನು ಯಾಕಂತ ಕೇಳಿದೆ. ಅವನೇನೋ ಊರಿಗೆ ಹೋಗಿದ್ದಾನಂತ. ಮತ್ತು ನಾನು ಜಲ್ದಿನೇ ಇಟ್ಕೊಂಡಿನಿ, ನಾಳೆನೇ ಇಟ್ಕೊಂಡಿನಿ ಪಾರ್ಟಿನ, ನೀನು ಒಬ್ಬನಾರ ಬಾ ಅಂತ ಅಂದರಿ. ಮೈಲಾರ್ಡ್, ಮಂಜಪ್ಪನವರು ಸುಳ್ಳು ಹೇಳ್ತಾ ಇದ್ದಾರೆ. ಅವತ್ತು ಯಂಕನಗೌಡವರು ಇವ್ರ ಮನೆಗೆ ಬಂದೇ ಇಲ್ಲ. ಇವ್ರ ಮನೆಯಲ್ಲಿರೋ ಎಲ್ಲರೂ ಸುಳ್ಳು ಹೇಳ್ತಾ ಇದ್ದಾರೆ. ಊರಲ್ಲಿರೋ ಹೆಣ್ಮಕ್ಳು ಎಲ್ಲರೂ ಸುಳ್ಳು ಹೇಳ್ತಾ ಇದ್ದಾರೆ. ಯಾಕಂದರೆ ಇವ್ರು ಅಕಸ್ಮಾತ್ ಊರಲ್ಲಿರೋ ಹೆಣ್ಮಕ್ಳು ಏನಾದರೂ ನಿಜ ಹೇಳಿದರೆ ಇವ್ರು ಕೆಲಸದಿಂದ ತೆಗೆಸ್ಬಿಡ್ತೀನಿ ಅಂತ ಅವಾಜ್ ಹಾಕಿದ್ದಾರೆ. ಆ ಕಾರಣಕ್ಕೋಸ್ಕರ ಊರಿನ ಹೆಣ್ಮಕ್ಳೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಯಂಕನಗೌಡವರು ಮಂಜಪ್ಪನ ಮನೆಗೆ ಬಂದಿದ್ದಾರೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಅದು ಅಲ್ಲದೆ ಯಂಕನಗೌಡವರು ಮಂಜಪ್ಪನವ್ರನ್ನ ಕರೆಯೋಕ್ಕೆ ಬಂದಿದ್ರ, ಕೃಷ್ಣಪ್ಪನವ್ರನ್ನೂ ಕರೆಯೋಕ್ಕೆ ಬರ್ತಿದ್ರು. ಆದರೆ ಕೃಷ್ಣಪ್ಪನ ಕರೆಯೋದಕ್ಕೆ ಹೋಗೇ ಇಲ್ಲ, ಅವ್ರ ಮನೆಗೂ ಹೋಗಿಲ್ಲ. ಅಂದಮೇಲೆ ಮಂಜಪ್ಪನವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅರ್ಥ. ಇಲ್ಲ ರೀ ಸರ, ನಾನು ಸುಳ್ಳು ಹೇಳಾಕುಂತಿಲ್ರಿ, ನಿಜಾನ ಹೇಳಾಕುಂತೀನಿ ರೀ. ಅಲ್ಲಪ್ಪ, ಹಂಗಂದ್ರೆ ಅದು ಬಿಡು. ನೀನು ಅವರು ಯಂಕನಗೌಡ ಅವ್ರ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ನೀನೇ ಹೇಳಿದಿ. ಹೌದ್ರಿ. ಅವ್ರ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ಅಂದಮೇಲೆ ನೀನು ಹೋದ್ಮೇಲೆ ಅವ್ರ ಮನೆಯಲ್ಲಿ ಭಾಳ ಜನ ಇರಬೇಕಾಗಿತ್ತು. ಯಾರೂ ಇಲ್ಲ ಅಂತ ಅಂದಮೇಲೆ ಅಲ್ಲಿ ಫಂಕ್ಷನ್ ಇದೆ ಅಂತ ನೀನು ಹೆಂಗೆ ಹೇಳ್ತಿದ್ದಿ? ಫಂಕ್ಷನ್ ಇದೆ ಅಂತಂದ್ರೆ ಅಲ್ಲಿ ಫಂಕ್ಷನ್ ಎಲ್ಲ ಅರೇಂಜ್ಮೆಂಟ್ ಆಗಿರಬೇಕಾಗಿತ್ತು. ಮಂದಿ ಇಲ್ಲ ಅಂದರೂ ಮನೆಯೆಲ್ಲ ರೆಡಿ ಆಗಿರಬೇಕಾಗಿತ್ತು, ಡೆಕೋರೇಷನ್ ಎಲ್ಲ ಆಗಿರಬೇಕಾಗಿತ್ತು, ಒಂದು ಸ್ವಲ್ಪ ಮಂದಿ ಆದರೂ ಮನೆಗೆ ಬಂದಿರಬೇಕಾಗಿತ್ತು. ಆದರೆ ಆ ಮನೆಯಲ್ಲಿ ಯಾರೂ ಇಲ್ಲ ಅಂತ ನೀನೇ ಹೇಳ್ತಾ ಇದೀಯಾ. ಹ್ಞೂ ರೀ ಸರ, ಅವ್ನು ಕರ್ದಿದ್ದಕ್ಕೆ ನಾನು ಹೋಗಿದ್ದು. ನಾನು ಸುಳ್ಳು ಹೇಳಾಕುಂತಿಲ್ರಿ, ನಾನು ನಿಜಾನ ಹೇಳಾಕುಂತೀನಿ. ಅಲ್ಲಪ್ಪ, ಮನ್ಯಾಗ ಫಂಕ್ಷನ್ ಇತ್ತಂತ ಅಂದ್ರೆ ಆ ಮನೆಗೆ ಎಲ್ಲರೂ ಆಯ್ತಪ್ಪ, ಇವಾಗ ಎಲ್ಲರೂ ಬಂದಿಲ್ಲ ಅಂತಲೇ ಇಡುವ, ನೀನು ಪ್ರಕಾರನ ಬರ್ತೀನಿ. ಹಂಗಂದ್ರೆ ಮನ್ಯಾಗ ಯಾರೂ ಇಲ್ಲ, ಹೊರಗಡೆ ಯಾರೂ ಇಲ್ಲ ಅಂತಂದ್ರೆ ನೀನು ಅವ್ರ ಮನೆ ಒಳಗಡೆ ಎದಕ್ಕೆ ಹೋದಿ ಅದನ್ನು ಹೇಳು. ಅದು ರೀ, ಮನೆ ಹೊರಗಡೆ ಯಾರೂ ಇಲ್ಲದೆ ಇರ್ಬೋದು, ಇನ್ನೂ ಯಾರೂ ಬಂದಿಲ್ಲ ಏನು, ಒಳಗಡೆನಾದರೂ ಇರ್ಬೋದು ಏನಂತ ನಾನು ಒಳಗಡೆ ಹೋದಿರಿ. ಯುವರ್ ಆನರ್, ನೀವು ಇಲ್ಲೇ ತಿಳ್ಕೊಬೇಕು ಮಂಜಪ್ಪನವರು ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಅಲ್ಲ ಮೇಡಮ್, ಅಲ್ಲ ಮೈ ಲಾರ್ಡ್, ಮನೇಲಿ ಯಾರೂ ಇಲ್ಲ ಅಂತಂದರೆ ಅದು ನಮ್ಮ ಫ್ರೆಂಡೇ ಆಗಿರ್ಬೋದು, ಯಾರೇ ಆಗಿರ್ಬೋದು. ಮನೇಲಿ ಯಾರೂ ಇಲ್ಲ ಅಂದರೆ ನಾವು ಒಳಗಡೆ ಹೇಗೆ ಹೋಗೋದಕ್ಕೆ ಸಾಧ್ಯ? ಹೇಗೆ ಹೋಗ್ತೀವಿ ಒಳಗಡೆ? ಏನೋ ಒಳಗಡೆ ಹೋದ್ರೂ ಒಂದು ರೂಮ್, ಒಂದು ಹಾಲಲ್ಲಿ ಅಷ್ಟೇ ಹೋಗೋದಕ್ಕೆ ಸಾಧ್ಯ. ಇವರು ಅವ್ನು ಬೆಡ್ರೂಮ್ ಮತ್ತು ಸಮೀಪ ಹೋಗಿದ್ದಾರೆ ಅಂದಮೇಲೆ ನೀವೇ ಅರ್ಥ ಮಾಡ್ಕೊಳ್ಳಿ, ಇದು ಬೇಕಂತ ಹೋಗಿ ಕೊಲೆ ಮಾಡಿದ್ದು. ಮಂಜಪ್ಪನವರು ಪದೇ ಪದೇ ಸುಳ್ಳು ಹೇಳ್ತಾ ಇದ್ದಾರೆ. ಯಂಕನಗೌಡ ಅವರು ಕರೆಯೋದಕ್ಕೆ ಬಂದಿದ್ರು ಅಂತ. ಕರೆಯೋದಕ್ಕೆ ಏನೂ ಬಂದಿಲ್ಲ, ಇಲ್ಲೇ ಇದೆ. ನಾನು ಹೇಳ್ತಾ ಇರೋದು ಸತ್ಯ ಮೈ ಲಾರ್ಡ್. ನೀವೇ ಯೋಚನೆ ಮಾಡಿ, ಮಂಜಪ್ಪನವ್ರನ್ನೇ ಕೊಲೆಗಾರ, ಇಲ್ಲಿ ಮತ್ತೆ ಯಾರೂ ಇಲ್ಲ ಕೊಲೆ ಮಾಡಿದ್ದು, ಮಂಜಪ್ಪನೇ ಕೊಲೆಗಾರ. ಕತ್ತಿದು ಫಿಂಗರ್ ಪ್ರಿಂಟ್ ಎಲ್ಲ ರಿಪೋರ್ಟು ನಿಮಗೆ ಕಳಿಸಿದ್ದೀನಿ ಯುವರ್ ಆನರ್. ನೀವು ಒಂದ್ಸಲ ಚೆಕ್ ಮಾಡಿ ಹೇಳಿ. ಮೈ ಲಾರ್ಡ್, ಇಲ್ಲಿಗೆ ನನ್ನ ವಾದ ಮುಗೀತು. ಪುಷ್ಪ, ನೀವು ಟೈಮ್ ತೊಗೊಂಡಿದ್ರಿ 14 ದಿನ. ನಿಮ್ಗೇನಾದರೂ ಸಾಕ್ಷ್ಯಾಧಾರಗಳು ಸಿಕ್ಕಿದೆನಾ? ಅದ್ರ ಬಗ್ಗೆ ವಾದ ಮಾಡ್ತೀರಾ? ಮಹಾಸ್ವಾಮಿಗಳೇ, ನಾನು ವಾದ ಮಾಡ್ತೀನಿ. ನನಗೆ ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ಹಾಗಲ್ಲದೆ ಅದು ಅಲ್ಲದೆ ನನಗೆ ಆರೋಪಿ ಕೂಡ ಸಿಕ್ಕಿದ್ದಾರೆ. ನನ್ನ ಎದುರಿಗದು ಹೆಂಗೆ ಗೆಲ್ತಿದ್ದೀನಿ ನೀನು, ನಾನು ನೋಡ್ತೀನಿ. ಹಾಗಾದರೆ ನಿಮ್ಮ ವಾದನ ಸ್ಟಾರ್ಟ್ ಮಾಡಿರಿ. ಓಕೆ ಮೈ ಲಾರ್ಡ್, ಥ್ಯಾಂಕ್ ಯು. ಮೈ ಲಾರ್ಡ್, ಚಂದ್ರಕಾಂತ್ರವರು ಏನಂದ್ರೆ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಮಂಜಪ್ಪನವರು ಸುಳ್ಳು ಹೇಳ್ತಾ ಇದ್ದಾರೆ, ಊರಲ್ಲಿರೋ ಹೆಣ್ಮಕ್ಳೆಲ್ಲರೂ ಸುಳ್ಳು ಹೇಳ್ತಾ ಇದ್ದಾರೆ ಅಂತಂದ್ರು. ಅವ್ರು ಹೇಳಿದ ಪ್ರಕಾರ ಸುಳ್ಳನ್ನು ಒಬ್ಬರು ಅಥವಾ ಇಬ್ಬರು ಹೇಳ್ಬೋದು. ಊರಿನಲ್ಲಿರೋ ಎಲ್ಲರೂ ಹೇಗೆ ಸುಳ್ಳು ಹೇಳೋದಕ್ಕೆ ಸಾಧ್ಯ? ಸಾಕ್ಷಿ ಇಟ್ಟುಕೊಂಡು ಮಾತಾಡಬೇಕು ಪುಷ್ಪ ಅವರೇ, ಹಾಗೆ ಬಾಯಿ ಮಾತಿಂದ ಮಾತಾಡೋದಲ್ಲ. ಮೈ ಲಾರ್ಡ್, ನಾನು ಸಾಕ್ಷಿ ಇಲ್ಲದೆ ಏನೂ ಮಾತಾಡೋದಿಲ್ಲ. ಚಂದ್ರಕಾಂತ್ರವರೇ, ನನ್ನ ಹತ್ರ ಸಾಕ್ಷಿ ಇದೆ. 2 ನಿಮಿಷ ಆರೋಪಿನೂ ಕರೆಸ್ತೀನಿ. ಅದಕ್ಕೂ ಮುಂಚೆ ನಾನು ಸ್ವಲ್ಪ ಮಾತಾಡಬೇಕು. ಮೈ ಲಾರ್ಡ್, ಇವರು ಸ್ಕೂಲ್ನಲ್ಲಿ ಇರಬೇಕಾದ್ರೆ ಮಂಜಪ್ಪನವರು 5ನೇ ತರಗತಿವರೆಗೂ ಓದಿದ್ದು. ಅಲ್ಲಿ ತನಕ ಯಂಕನಗೌಡ ಮತ್ತು ಮಂಜಪ್ಪನವರು ಇಬ್ಬರು ಓದ್ತಾ ಇದ್ದರು. ಆದರೆ ಯಂಕನಗೌಡನವರು ಅವರು ಅಜ್ಜಿ ಮನೆಯಲ್ಲಿ ಇದ್ದರು. ಅಂದರೆ ಇವಾಗಿರೋ ಶಿವನಹಳ್ಳಿ ಅವರ ಅಜ್ಜಿ ಮನೆ. ಅವರದ್ದು ತಂದೆ ತಾಯಿ ಎಲ್ಲ ಇದ್ದಿದ್ದು ದೇವನಹಳ್ಳಿಯಲ್ಲಿ. ಅವರು 5ನೇ ತರಗತಿವರೆಗೂ ಅವರ ಅಜ್ಜಿ ಮನೆಯಲ್ಲಿ ಅಂದರೆ ಶಿವನಹಳ್ಳಿಯಲ್ಲಿ ಓದಿದ್ದು. 5ನೇ ತರಗತಿ ಮುಗಿದ ಮೇಲೆ ಅವ್ರ ಮನೆಯಲ್ಲಿ ಬಿಡಿಸಿ ದೇವನಹಳ್ಳಿಗೆ ಕರ್ಕೊಂಡು ಹೋದರು. ಮಂಜಪ್ಪನವರೇ, ನೀವು ಯಂಕನಗೌಡ ಅವರ ಅಜ್ಜಿ ಮನೆಗೆ ಹೋಗ್ತಾ ಇದ್ರಲ್ಲ, ಅಲ್ಲಿ ಅವ್ರ ತಂದೆ ತಾಯಿ ಎಲ್ಲರೂ ಇದ್ವಾ ಅಥವಾ ಅವ್ರ ಅಜ್ಜ ಅಜ್ಜಿ ಅಷ್ಟೇ ಇದ್ರಾ?
ಅವ್ರ ಅಜ್ಜ ಅಜ್ಜಿ ಅಷ್ಟೇ ಇದ್ರಿ, ಅವ್ರ ತಂದೆ ತಾಯಿ ಅವಾಗವಾಗ ಬಂದು ಹೋಗಿದ್ರಿ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಮೈ ಲಾರ್ಡ್, ಮಂಜಪ್ಪನವ್ರು ಏನಿದ್ದಾರಲ್ಲ, ಮಂಜಪ್ಪನವ್ರ ಫ್ಯಾಮಿಲಿಗೂ ಮತ್ತು ಎಂಕನಗೌಡ ಅವರ ಫ್ಯಾಮಿಲಿಗೂ ಅಷ್ಟಕ್ಕಷ್ಟೇ ಇತ್ತು. ವಾದ ವಿವಾದಗಳು ನಡೀತಾನೆ ಇತ್ತು, ಅವರಿಬ್ಬರ ಮಧ್ಯೆ ಜಗಳ ಇತ್ತು. ಯಾಕಂದರೆ ಮಂಜಪ್ಪನವರು ಚೆನ್ನಾಗಿ ಇದ್ದರು, ಇವರು ಆಸ್ತಿ ಎಲ್ಲ ಚೆನ್ನಾಗಿತ್ತು, ಇವರೆಲ್ಲ ಚೆನ್ನಾಗಿದ್ದಕ್ಕೆ ಅವ್ರ ಅಜ್ಜ ಅಜ್ಜಿಗೆ, ಆಮೇಲೆ ಎಂಕನಗೌಡವ್ರ ತಂದೆ ತಾಯಿ ಅವ್ರ ಫ್ಯಾಮಿಲಿಗೆ ಇವ್ರ ಫ್ಯಾಮಿಲಿಗೆ ಜಗಳ ಆಗ್ತಾನೇ ಇತ್ತು. ಇವರು ಚೆನ್ನಾಗಿರೋದು ಅವರಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಇವ್ರ ಮೇಲೆ ಅವರು ದ್ವೇಷ ಸಾಧಿಸ್ತಾ ಇದ್ದರು. ಮೈಲಾರ್ಡ್, ಪುಷ್ಪ ಅವರು ಹೇಳ್ತಾ ಇರೋದೆಲ್ಲ ಕಟ್ಟು ಕತೆ. ಅವರು ಸತ್ಯ ಹೇಳ್ತಾ ಇಲ್ಲ, ಏನು ಕತೆ ಪೋಣಿಸಿ ಸುಳ್ಳು ಹೇಳ್ತಾ ಇದ್ದಾರೆ. ಮಹಾಸ್ವಾಮಿಗಳೇ, ನನ್ನ ವಾದ ಇನ್ನೂ ಮುಗ್ದಿಲ್ಲ. ಅಬ್ಜೆಕ್ಷನ್ ಓವರ್. ಚಂದ್ರಕಾಂತ್ ಅವರೇ, ಪುಷ್ಪ ಅವ್ರ ವಾದ ಮುಗಿಲಿ, ನೀವು ಆಮೇಲೆ ಮಾತನಾಡುವಂತೆ. ಹೇಳಿ ಪುಷ್ಪ ಅವರೇ. ಇಷ್ಟೆಲ್ಲ ಜಗಳ ಇದ್ರೂ ಸ್ಕೂಲಲ್ಲಿ ಎಂಕನಗೌಡ ಅವರು ಮತ್ತು ಮಂಜಪ್ಪನವರು ಮಾತಾಡ್ತಾನೆ ಇದ್ದರು. ಮಂಜಪ್ಪನವರ ಮನಸ್ಸಲ್ಲಿ ಏನೂ ದ್ವೇಷ ಆಗಲಿ ಅಸೂಯೆ ಆಗಲಿ ಏನೂ ಇರಲಿಲ್ಲ. ನಾನು ಎಂಕನಗೌಡರನ್ನ ಯಾಕೆ ಮಾತಾಡಿಸ್ಬೇಕು ಹಾಗೆ ಹೀಗೆ ಅಂತ ಏನೂ ದ್ವೇಷ ಇರಲಿಲ್ಲ. ಆದರೆ ಎಂಕನಗೌಡ ಅವರಿಗೆ ಮಂಜಪ್ಪನ ಮೇಲೆ ಭಾಳ ಸಿಟ್ಟಿತ್ತು, ಹಾಗೆ ಭಾಳ ದ್ವೇಷ ಇತ್ತು. ಹೇಗಾದರೂ ಮಾಡಿ ಮಂಜಪ್ಪನನ್ನು ಅವಮಾನ ಮಾಡಬೇಕು, ಅವ್ರ ಮನೆಯವರನ್ನು ಹೇಗಾದರೂ ಮಾಡಿ ಅವಮಾನ ಮಾಡಲೇಬೇಕು, ಅವ್ರನ್ನ ಸೋಲಿಸಲೇಬೇಕು, ಅವರನ್ನು ಬೀದಿಗೆ ಎಳಿಲೇಬೇಕು ಅಂತ ಆ ಸಣ್ಣ ವಯಸ್ಸಲ್ಲೇ ಅವರಿಗೆ ಅಷ್ಟು ದ್ವೇಷ ಅಸೂಯೆ ಇತ್ತು ಮಂಜಪ್ಪನವರ ಮೇಲೆ ಮತ್ತು ಮಂಜಪ್ಪನವರ ಮನೆ ಮೇಲೆ. ಎಷ್ಟೋ ಸಲ ಮಂಜಪ್ಪನವ್ರ ಮನೆಯವರು ಅಂದರೆ ಮಂಜಪ್ಪನವರ ತಂದೆ ತಾಯಿ, ಅವಾಗಿದ್ದಂಥ ಅವರ ಅಜ್ಜ ಅಜ್ಜಿ ಎಲ್ಲರೂ ಈ ದ್ವೇಷ ಅಸೂಯೆ ಎಲ್ಲ ಬೇಡ, ಬಿಟ್ಟು ಬಿಡೋಣ ಅಂತ ಎಂಕನಗೌಡ ಅವರ ತಂದೆ ತಾಯಿಗೆ ಅಥವಾ ಹಾಗೆ ಅಜ್ಜ ಅಜ್ಜಿಗೆ ಹೇಳಿದರು. ಆದರೆ ಅವರು ಆ ಸಿಟ್ಟು ಆ ದ್ವೇಷ ಅದನ್ನೆಲ್ಲ ಬಿಡೋದಕ್ಕೆ ರೆಡಿನೇ ಇಲ್ಲಾಗಿದ್ದರು. ಹಾಗಾಗಿ ಇವ್ರ ಪಾಡಿಗೆ ಇವರಿದ್ದರು. ಅವ್ರಿಗೆ ಮಾತ್ರ ದ್ವೇಷ ಬಿಡಲೇ ಇಲ್ಲ ಎಂಕನಗೌಡ ಅವರು. ಇವರು ಎಂಕನಗೌಡ ಮತ್ತು ಮಂಜಪ್ಪನವರು 5ನೇ ಕ್ಲಾಸಿಗೆ ಬಂದ ಮೇಲೆ ಇವ್ರ ಮನೆಯಲ್ಲಿ ಬಿಡಿಸ್ಬಿಟ್ರು, ಮಂಜಪ್ಪನವ್ರ ಮನೆಯಲ್ಲಿ. ಹಾಗಾಗಿ ಮಂಜಪ್ಪನವರು 5ನೇ ಕ್ಲಾಸ್ ಎಕ್ಸಾಮನ್ನು ಬರೆದಿಲ್ಲ ಮೈ ಲಾರ್ಡ್. ಇವರು 4ನೇ ತರಗತಿದ ಎಕ್ಸಾಮ್ದು ಅಷ್ಟೇ ಬರೆದಿದ್ದು, 5ನೇ ಕ್ಲಾಸಿಂದು ಬರೆದಿಲ್ಲ, ಅರ್ಧಕ್ಕೆ ಬಿಟ್ಟುಬಿಟ್ರು. ಆದರೆ ಎಂಕನಗೌಡ ಅವರ ಅಜ್ಜ ಅಜ್ಜಿಗೆ ಆರಾಮಿಲ್ಲದೆ ಇರೋ ಕಾರಣ, ಅವರಿಗೆ ಹುಷಾರಿಲ್ಲದೆ ಇರೋ ಕಾರಣ ಎಂಕನಗೌಡ ಅವರು ಅವ್ರ ಅಜ್ಜ ಅಜ್ಜಿ ಮನೆಯಲ್ಲಿ ಇರೋಕ್ಕೆ ಆಗಲಿಲ್ಲ. ಹಾಗಾಗಿ ಅವರನ್ನು ದೇವನಹಳ್ಳಿಯಲ್ಲಿರೋ ಅವ್ರ ತಂದೆ ತಾಯಿ ಹತ್ರ ಕರ್ಕೊಂಡು ಹೋದರು. ಅದಕ್ಕೋಸ್ಕರ ಅಲ್ಲಿಗೆ ಮಂಜಪ್ಪನವರು ಮತ್ತು ಎಂಕನಗೌಡವರು ಮುಖಾಮುಖಿ ನೋಡಿದ್ದಾಗಿರ್ಬೋದು, ಮಾತಾಡಿರೋದಾಗಿರ್ಬೋದು ಎಲ್ಲನೂ 5ನೇ ತರಗತಿಗೆ ಮುಕ್ತಾಯವಾಯಿತು, ಎಂಡ್ ಆಯ್ತು ಅಲ್ಲಿಗೆ. ಆಮೇಲೆ ಅವ್ರ ಪಾಡಿಗೆ ಅವ್ರು ಹೋದರು, ಇವ್ರ ಪಾಡಿಗೆ ಇವರಿದ್ದರು. ಇವ್ರು ಅದೇ ಊರಲ್ಲಿದ್ದರು. ಆಮೇಲೆ ಆ ದ್ವೇಷ ಅದನ್ನೆಲ್ಲ ಮರೆತು ಬಿಟ್ರು. ಆದರೆ ಎಂಕನಗೌಡ ಅವ್ರ ಮನೆಯಲ್ಲಿ ಆ ದ್ವೇಷ ಆಯಿತು, ಆ ಅಸೂಯೆ ಆಯಿತು, ಅವರು ಯಾರೂ ಮರೀಲಿಲ್ಲ. ಅವರು ಆಯಿತು ಎಂಕನಗೌಡ ದೊಡ್ಡವರಾದ್ರೂ ಆ ದ್ವೇಷ ಅಸೂಯೆ ಎಲ್ಲನೂ ಹಾಗೆ ನೆನಪಿನಲ್ಲಿಟ್ಟುಕೊಂಡು ಮಂಜಪ್ಪನವ್ರ ಮೇಲೆ ಸೇರಿ ತೀರಿಸ್ಕೋಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದರು. ಪುಷ್ಪ ಅವರೇ, ಇಷ್ಟೆಲ್ಲ ಕಥೆನ ನೀವು ನೀಟಾಗಿ ಪೋಣಿಸಿ ಸತ್ಯನೇ ಅನ್ನೋಂಗೆ ಹೇಳ್ತಾ ಇದ್ದೀರಲ್ಲ, ಇದಕ್ಕೆಲ್ಲ ಸಾಕ್ಷ್ಯಾಧಾರಗಳಿದೆ. ಕೋರ್ಟಲ್ಲಿ ಕತೆ ಅಷ್ಟೇ ಕೇಳೋದಿಲ್ಲ, ಕತೆಗೆ ಯಾವುದೇ ತೀರ್ಮಾನನೂ ಇಲ್ಲ. ಕೋರ್ಟಲ್ಲಿ ಬೇಕಾಗಿರೋದು ಸಾಕ್ಷ್ಯಾಧಾರಗಳು. ನೆನಪಿದೆನಾ ಪುಷ್ಪ ಅವರೇ? ಚಂದ್ರಕಾಂತ್ ಅವರೇ, ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಸಾಕ್ಷ್ಯಾಧಾರಗಳು ಇದೆ, ನಾನು ಕಟ್ಟುಕತೆ ಹೇಳ್ತಾ ಇಲ್ಲ. ಹಾಗಿದ್ರೆ ಸಾಕ್ಷ್ಯಾಧಾರಗಳನ್ನು ತೋರಿಸ್ರಿ, ಸಾಕು ಮಾಡ್ರಿ ನಿಮಗೆ ಕತೆನ ಹೇಳೋದು. ಸಮಾಧಾನ ಚಂದ್ರಕಾಂತ್ ಅವರೇ, ಸಮಾಧಾನ. ಅಷ್ಟ್ಯಾಕೆ ಅವಸರ ನಿಮಗೆ? ಮೈ ಲಾರ್ಡ್, ಇವಾಗ ಎಂಕನಗೌಡ ಅವ್ರನ್ನ ಕಟ್ಕಟ್ಟೆಗೆ ಕರೆಸಬೇಕಾಗಿ ವಿನಂತಿ. ಏನು, ಎಂಕನಗೌಡ ಬದುಕಾನ? ಎಂಕನಗೌಡ ಬದುಕಾನ? ಪುಷ್ಪ ಅವರೇ, ನಿದ್ದೆಗಣ್ಣಲ್ಲಿದ್ದೀರಾ? ಸತ್ತಿದವರು ಹೇಗೆ ಬದುಕೋದಕ್ಕೆ ಸಾಧ್ಯ? ಹೌದು ಪುಷ್ಪ, ಎಂಕನಗೌಡ ಅವರು ತಾನೇ ಸತ್ತಿರೋದು ಹೇಗೆ ಬದುಕೋದಕ್ಕೆ ಸಾಧ್ಯ? ಮೈ ಲಾರ್ಡ್, ನೀವು ಎಂಕನಗೌಡ ಅವ್ರನ್ನ ದಯವಿಟ್ಟು ಕಟ್ಕಟ್ಟೆಗೆ ಕರೆಸಬೇಕಾಗಿ ವಿನಂತಿ. ಪುಷ್ಪ ಅವರೇ, ಎಂಕನಗೌಡ ಅವರು ಸತ್ತಿದಾರಲ್ಲ, ಅವ್ರು ಕಟ್ಕಟ್ಟೆಗೆ ಹೇಗೆ ಬರೋದಕ್ಕೆ ಸಾಧ್ಯ? ಪ್ಲೀಸ್ ಯುವರ್ ಆನರ್, ನೀವು ಕರೀರಿ, ಬರ್ತಾರೆ. ಎಂಕನಗೌಡ. ಪುಷ್ಪ, ಏನಿದು? ಎಂಕನಗೌಡ ಅವರು ಬದುಕಿದಾರ? ಮತ್ತೆ ಸತ್ತಿರೋದು ಯಾರು? ಎಂಕನಗೌಡರೇ, ಹೇಳಿ. ಮಹಾಸ್ವಾಮಿಗಳು ನಿಮಗೆ ಕೇಳ್ತಾ ಇರೋದು, ಹೇಳಿ ಏನಾಯ್ತು ಅಂತ. ನೀವು ಹೇಳ್ತೀರಾ ಅಥವಾ ನಾನೇ ಹೇಳ? ಪುಷ್ಪ, ಏನಾಯ್ತು ಅಂತ ಹೇಳು. ಮೈ ಲಾರ್ಡ್, ಅವತ್ತು ಕೊಲೆಯಾಗಿದ್ದು ಎಂಕನಗೌಡ ಅವ್ರದ್ದು ಅಲ್ಲ, ಮತ್ತೆ ಇವ್ರ ತಮ್ಮ ಲಕ್ಷ್ಮಣಗೌಡ ಅವ್ರದ್ದು. ಹಾಂ, ಇಲ್ಲ ಮಹಾಸ್ವಾಮಿಗಳೇ, ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಇರೋದು ಎಂಕನಗೌಡ ಅಷ್ಟೇ, ಏನೇನೋ ಸುಳ್ಳು ಹೇಳ್ತಾ ಇದ್ದಾರೆ ಇವರು. ಅವತ್ತು ಸತ್ತಿರೋದು ಎಂಕನಗೌಡ. ಇವರು ಯಾರಂತ ಗೊತ್ತಾಗ್ತಿಲ್ಲ, ಯಾರು ಏನು ಇವರು? ಅಯ್ಯೋ ಮಿಸ್ಟರ್ ಚಂದ್ರಕಾಂತ್ ಅವರೇ, ಯಾಕಷ್ಟೊಂದು ತಡವರಿಸ್ತಿದ್ದೀರಾ? ಇರ್ರಿ, ಇನ್ನೊಂದು 5 ನಿಮಿಷ ಗೊತ್ತಾಗುತ್ತೆ ನಿಮಗೆ ಎಲ್ಲ. ಯಾರಾದರೂ ಪಾಪ ಮಿಸ್ಟರ್ ಚಂದ್ರಕಾಂತ್ ಅವರಿಗೆ ಒಂದು ಗ್ಲಾಸ್ ನೀರು ಕೊಡಿ. ಬೇಡ, ನಮಗೇನು ನೀರಿನ ಅವಶ್ಯಕತೆ ಇಲ್ಲ. ಮೈ ಲಾರ್ಡ್, ನಾನು ಆವಾಗಲೇ ಹೇಳಿದ ಪ್ರಕಾರ ಎಂಕನಗೌಡ ಅವರಿಗೆ ಮಂಜಪ್ಪನವ್ರ ಮೇಲೆ ದ್ವೇಷ ಇರೋದಕ್ಕೋಸ್ಕರ, ಹಾಗೆ ಇವರ ಆಸ್ತಿನಲ್ಲಿ ಇವ್ರ ತಮ್ಮನಿಗೆ ಪಾಲು ಕೊಡಬೇಕಾಗುತ್ತೆ ಅಂತ ತನ್ನ ತಮ್ಮನ್ನೇ ತಾವೇ ಕೊಲೆ ಮಾಡಿ ಆ ಆರೋಪನ ಮಂಜಪ್ಪನವ್ರ ಮೇಲೆ ಹಾಕಿದ್ದಾರೆ. ಇವ್ರದ್ದು ಮನಸ್ಸಿನಲ್ಲಿರೋದೇನೆಂದರೆ, ಒಂದೇ ಕಲ್ಲಿಗೆ 2 ಹಕ್ಕಿನ ಹೊಡೆದಿದ್ದಾರೆ.
ಇವ್ರ ತಮ್ಮ ಲಕ್ಷ್ಮಣಗೌಡ ಅವರು ಇವರಿಗೆ ಆಸ್ತಿನಲ್ಲಿ ಪಾಲು ಕೊಡಿ ಅಂತ ಹೇಳ್ತಾ ಇದ್ರು. ಆದರೆ ಇವರಿಗೆ ಇವರ ಆಸ್ತಿನಲ್ಲಿ ಪಾಲು ಕೊಡೋದಕ್ಕೆ ಇಷ್ಟ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ತಮ್ಮನ್ನೇ ಕೊಲೆ ಮಾಡೋದಕ್ಕೆ ಇವರು ಪ್ಲ್ಯಾನ್ ಮಾಡಿದರು. ಆದರೆ ಕೊಲೆ ಮಾಡಿದ ಮೇಲೆ ಮತ್ತೆ ನಾನು ಜೈಲಿಗೆ ಹೋಗಬೇಕಾಗುತ್ತಲ್ಲ, ಹಾಗೆ ಹೀಗೆ ಅಂತ ಅದನ್ನೆಲ್ಲ ಯೋಚನೆ ಮಾಡಿ ಈ ಆರೋಪನ ಯಾರ ಮೇಲೆ ಹಾಕೋದು ಅಂತ ಇವ್ರ ತಲೆಯಲ್ಲಿ ಯೋಚನೆ ಬಂದಾಗ ಇವ್ರದ್ದು ಏನಿತ್ತು ಸೇಡು ಏನಿತ್ತಲ್ಲ ಮಂಜಪ್ಪನವ್ರ ಮೇಲೆ, ಅವ್ರ ಮೇಲೇ ಈ ಆರೋಪನ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದರು. ಅದಕ್ಕೋಸ್ಕರ ಮಂಜಪ್ಪನವ್ರ ಮನೆಗೆ ಬಂದು ಫಂಕ್ಷನ್ ಇದೆ, ಎಲ್ಲ ಹಳೆ ಸ್ನೇಹಿತರನ್ನ ಮನೆಯಲ್ಲಿ ಸೇರಿಸ್ತಾ ಇದ್ದೀನಿ, ಒಂದು ಪಾರ್ಟಿ ಮಾಡ್ತಾ ಇದ್ದೀನಿ, ನೀನು ಬಾ ಅಂತ ಹೇಳಿ ಮಂಜಪ್ಪವ್ರನ್ನ ಅಷ್ಟೇ ಮನೆಗೆ ಕರೆಸಿ ಆಮೇಲೆ ಅವರನ್ನು ಒಳಗಡೆ ಬರೋ ಹಾಗೆ ಮಾಡಿ ಈ ಕೊಲೆ ಆರೋಪನ ಮಂಜಪ್ಪನವ್ರ ಮೇಲೆ ಹಾಕಿದ್ದಾರೆ. ಎಂಕನಗೌಡ ಅವರೇ ಕೊಲೆ ಮಾಡಿದಾರಂತ ಏನು ಸಾಕ್ಷಿ ಇದೆ? ಆ ಕತ್ತಿ ಮೇಲೆ ಮಂಜಪ್ಪನವ್ರದ್ದು ಕೈದು ಫಿಂಗರ್ ಪ್ರಿಂಟ್ ಇದೆ. ಮೈ ಲಾರ್ಡ್, ನಾನು ಇನ್ನೊಂದು ಕತ್ತಿದ್ದು ಅದರದ್ದು ರಿಪೋರ್ಟು ಫಿಂಗರ್ ಪ್ರಿಂಟಿಂದೆಲ್ಲ ನಿಮಗೆ ಕಳಿಸಿದ್ದೀನಿ. ಪ್ಲೀಸ್ ಅದನ್ನು ನೋಡಬೇಕಾಗಿ ವಿನಂತಿ. ಹೇಳಿ ಎಂಕನಗೌಡ ಅವರೇ, ಈ ಕೊಲೆ ಮಾಡಿದ್ದು ಯಾರು ಅಂತ? ಮಹಾಸ್ವಾಮಿಗಳೇ, ಈ ಕೊಲೆ ಮಾಡಿದ್ದು ನಾನೇ. ಇಷ್ಟೊತ್ತವರೆಗೂ ಲಾಯರ್ ಪುಷ್ಪ ಅವರು ಹೇಳಿದ್ದೆಲ್ಲ ಸತ್ಯ. ಮಂಜಪ್ಪನ ಮೇಲೆ ಸೇಡ್ ತೀರಿಸ್ಕೋಬೇಕಂತ ಮತ್ತು ನನ್ನ ತಮ್ಮನಿಗೆ ಆಸ್ತಿಲಿ ಪಾಲು ಕೊಡಬೇಕಾಗುತ್ತಂತ ಇಬ್ಬರದ್ದು ಸೇಡ್ ತೀರಿಸ್ಕೋಬೇಕಂತಾನೆ ನಾನು ಈ ಕೊಲೆ ಮಾಡಿ ಮಂಜಪ್ಪನ ಮೇಲೆ ಹಾಕಿದ್ದು. ಇಲ್ಲಿಯವರೆಗೂ ಕೋರ್ಟಿನಲ್ಲಿ ನಡೆದಿರುವಂತಹ ವಾದ ವಿವಾದಗಳು ಹಾಗೂ ಸಾಕ್ಷ್ಯಾಧಾರಗಳ ಮೇಲೆ ಮಂಜಪ್ಪನನ್ನು ನಿರಪರಾಧಿಯನ್ನಾಗಿ ಘೋಷಿಸಲಾಗಿದೆ. ಆಸ್ತಿಗಾಗಿ ತನ್ನ ತಮ್ಮನನ್ನೇ ಕೊಲೆ ಮಾಡಿ ಅದನ್ನು ನಿರಪರಾಧಿಯಾಗಿರುವ ಮಂಜಪ್ಪನವರ ಮೇಲೆ ಹಾಕಿರುವುದಕ್ಕಾಗಿ IPC ಸೆಕ್ಷನ್ 302 ಪ್ರಕಾರ ಎಂಕನಗೌಡರವರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗಿದೆ. ಅಯ್ಯೋ ಎಷ್ಟೊತ್ತಾತಲ್ಲ, ನನ್ನ ಗಂಡ ಪಾಪ ಸ್ನಾನಕ್ಕೆ ಹೋಗೈತಿ, ಅದು ಬರಷ್ಟಿಗೆ ಲಘುನ ಅಡುಗೆ ಮಾಡಿಡ್ರವ. ಪಾಪಲ್ಲಿ ಜೈಲ್ನಾಗಿದ್ದಿತ್ತು, ಏನು ತಿಂದಿತ್ತ ಏನಿಲ್ಲ ಇನ್ನೂ ಗೊತ್ತಿಲ್ಲ ನಂಗೆ. ಏ ಪುಷ್ಪ, ಏ ಸರಸ್ವತಿ, ಬರ್ರವ ಇಲ್ಲಿ ಲಘುನ. ಏ ಪ್ರತಾಪ, ಪ್ರದೀಪ, ಎಲ್ಲದಿರಪ್ಪ, ಲಘುನ ಬರ್ರಿಲಿ, ಹೊತ್ತಕೈತಿ. ಅತ್ಯಾರ ಕರೆದ್ರಿ? ಹೂನವ, ಎಷ್ಟೊತ್ತಾತವ ನಾನು ಕರೆಯಾಕುಂತು. ಲಘುನ ಅಡುಗೆ ಮಾಡಿಡ್ರಿ ಅಂತಂದಿದ್ದೆ, ಮಾಡಿಟ್ಟಿರನ ದೇವಸ್ಥಾನಕ್ಕೆ ಹೋಗ್ಬರನೆ ಅಂತಂದಿದ್ದೆ. ನೆನಪೈತಾನೆ ಏನಿಲ್ಲ ನಿಮಗೆ? ಅಯ್ಯೋ ಅತ್ಯಾರ, ಅಡುಗೆ ಎಲ್ಲ ಆಗೈತಿ, ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿ ಮಾಡಕೊಂತಿದ್ವಿ ರೀ ಇಬ್ಬರು. ನೀವು ರೆಡಿ ಆದ್ರಿಲ್ಲ? ಮಾವರೆಲ್ಲದರಿ? ನಿಮ್ಮ ಅವರು ಈಗಿದ್ದಾರ, ಸ್ನಾನ ಕಳ್ಸಿನವರಿಗೆ ಲಘುನ ಸ್ನಾನ ಮಾಡಿ ಬರ್ತಾರೆ. ಅವ್ರು ಬರೋಷ್ಟಿಗೆ ಅಡುಗೆ ಎಲ್ಲ ರೆಡಿ ಐತಿಲ್ಲ? ಅತ್ಯಾರ ನೀವೇನು ಚಿಂತೆ ಮಾಡೋಕೋಬೇಡ್ರಿ, ಅಡುಗೆಗೆ ಎಲ್ಲ ರೆಡಿ ಐತಿ. ಬಂದು ರೊಟ್ಟಿ ಒಂದು ಮಾಡೋದಷ್ಟೇ ಇಟ್ಕೊಂಡೈತಿ ನೋಡ್ರಿ. ಈಗ ಅಂದಾಗ ನಾಷ್ಟಕ್ಕೆ ಮಾಡಿರನೇನಿಲ್ಲ? ಅತ್ಯಾರ ನಾಷ್ಟಕ್ಕೂ ರೆಡಿ ಐತ್ರಿ. ನಿಮ್ಮ ಗಂಡಂದ್ರೆಲ್ಲ ಅದಾರ, ಕಾಣವಲ್ಲ. ಎಷ್ಟೊತ್ತಾತ ನಾನು ಅವರಿಗೂ ಕರೆಯಾಕುಂತೀನ, ಬರವಲ್ರಲ್ಲ. ಅತ್ಯಾರ ಅವರು ಸ್ನಾನಕ್ಕೆ ಹೋಗಾರಿ, ಇನ್ನೇನು ಬಂದ ಬಿಡ್ತಾರಿ. ಅಲ್ಲ ಅವ್ರೇನು ಹೆಣ್ಮಕ್ಳನ್ನೇ ಇಟ್ಟು ತನಕ ಏನು ಮಾಡಿದ್ರು ಅವರು? ಅಯ್ಯೋ ಅತ್ಯಾರ, ಇಷ್ಟೋ ತನಕ ಅವರು ನಮ್ಗೆ ಹೆಲ್ಪ್ ಮಾಡಿದ್ರು ಅಡುಗೆ ಮಾಡೋಕ್ಕೆಲ್ಲ, ಅದಕ್ಕೆ ಸ್ನಾನಕ್ಕೆ ಹೋಗಾರಿ, ಇನ್ನೇನು ಬಂದ ಬಿಡ್ತಾರೆ ಅವರು. ಹೌದಾವ, ಚಲೋ ಆತು ಬಿಡವಯ್ಯವ. ಇಷ್ಟು ದಿನ ಆದಮೇಲೆ ನಮ್ಮ ಮನ್ಯಾಗ ಈ ಖುಷಿ ವಾತಾವರಣ ತುಂಬ್ಕೊಂಡೈತಿ. ಯಾರ ದೃಷ್ಟಿನೂ ಬೀಳಾರ್ದಂಗಿರ್ಲಪ್ಪ, ಹಿಂಗೆ ನಕ್ಕೊಂತ ಇರ್ಲಪ್ಪ ನಮ್ಮ ಮನ್ಯಾಗ ಎಲ್ಲರೂ. ಯವ್ವ, ಇನ್ಮೇಲೆ ನಮ್ಮ ಮನ್ಯಾಗ ಯಾವತ್ತೂ ಹಿಂಗೆ ಖುಷಿನ ತುಂಬಿರ್ತೈತಿ, ಯಾರ ಕಣ್ಣು ಬೀಳಂಗಿಲ್ಲ ಬಿ. ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಹುನಪ್ಪ, ಇಷ್ಟೇ ಇದ್ರೆ ಸಾಕಪ್ಪ ಯಪ್ಪ. ನಮ್ಮ ಮನೆ ನಂದ ಗೋಕುಲ ಆಗಿದ್ರೆ ಅಷ್ಟೇ ಸಾಕು ನನಗೆ. ಯವ್ವ, ಅಪ್ಪ ಇಲ್ಲದ ಅನ್ಬೇ, ಕಾಣವಲ್ಲಲ್ಲ? ಬಂದೆ. ಏನು ಬೇವು, ಅಪ್ಪಂದು ವಾಯ್ಸ್ ಅಷ್ಟೇ ಕೇಳ್ಸಕೊಂತೈತಿ, ಎಲ್ಲದನಪ್ಪ? ಬಂದ ಬಿಟ್ಟೆ ನೋಡ್ರಪ್ಪ. ಯವ್ವ ಪುಷ್ಪ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನವ. ನಿನ್ನಿಂದ ಇವತ್ತು ಈ ಮನೆ ಇಷ್ಟೆಲ್ಲ ಖುಷಿ ಆಗಿರಾಕುಂತೈತಿ. ನನ್ನನ್ನು ಆ ನರಕದಿಂದ ಬಿಡಿಸ್ಕೊಂಬಂದಿದ್ದಕ್ಕೆ ನಿನಗೆ ಹೆಂಗೆ ಕೃತಜ್ಞತೆ ಹೇಳಬೇಕು ನನಗಂತೂ ಗೊತ್ತಾಗ್ತಿಲ್ಲವ. ನಿನಗೆ ಪುಣ್ಯ ಬರಲಿವ ಯವ್ವ. ಅಯ್ಯೋ ಮಾವರ, ಇದ್ರಾಗ ನಂದು ಒಬ್ಬಕ್ಕಿಂದ ಅಲ್ರಿ, ಮನ್ಯಾಗಿರೋರು ಎಲ್ಲರೂ ಸಪೋರ್ಟ್ ಮಾಡಾರ್ರಿ, ಅದಕ್ಕೋಸ್ಕರ ಅದಾಗಿದ್ದೆ. ನಾನು ಒಬ್ಬಕ್ಕೆ ಕೈಯಿಂದ ಆಗ್ತಿಲ್ಲಾಗಿತ್ರಿ. ಮನೆಯವರಿಗೆ ಎಲ್ರಿಗೂ, ಪ್ರತಾಪು, ಪ್ರದೀಪು, ಸರಸ್ವತಿ, ಪುಷ್ಪ, ಆಮೇಲೆ ನನ್ನ ಹೆಂಡತಿ ಲಕ್ಷ್ಮಿ, ಎಲ್ರಿಗೂ ನಂಗೆ ತುಂಬ ಹೃದಯದ ಧನ್ಯವಾದಗಳಪ್ಪ, ನನ್ನನ್ನು ಆ ನರಕದಿಂದ ಪಾರು ಮಾಡಿದ್ದಕ್ಕೆ. ಯಪ್ಪ, ಅದು ನಮ್ದು ಕರ್ತವ್ಯ ಆಯ್ತಪ್ಪ. ನೀನು ಈಗಾರ ನಮ್ಮನ್ನು ಮಾತಾಡ್ಸಕೊಂತಿಲ್ಲ, ನಮ್ಗೆ ಅಷ್ಟ ಖುಷಿಯಪ್ಪ, ಮತ್ತು ಏನು ಬೇಡ ನಮ್ಗೆ. ಹೂನಪ್ಪ, ಇನ್ಮೇಲೆ ಎಲ್ಲರೂ ಮನ್ಯಾಗ ಹಿಂಗೆ ನಕ್ಕೊಂತ ಇರನ್ರಿ. ಈ ಸಿಟ್ಟು ದ್ವೇಷ ಎಲ್ಲನೂ ಮರ್ತು ಬಿಡನ್ರಿ. ಇನ್ಮೇಲೆ ಎಲ್ಲರೂ ಹಿಂಗೆ ನಕ್ಕೊಂತ ಇರನ್ರಿ, ಸರಿನಾ? ಹ್ಞೂ ಅಪ್ಪ, ಹಂಗೆ ಇರನ್ರಿ. ಎಲ್ಲರೂ ನನ್ನನ್ನು ಮರ್ತಾ ಬಿಟ್ಟಿರನ? ನಿನ್ನನ್ನು ಮರೆಯೋಕ್ಕಾಗುತ್ತಂದ್ಲೇ ಗವ್ಯ. ನೀನು ಎಷ್ಟು ಹೆಲ್ಪ್ ಮಾಡಿದಿ, ನೀನು ಎಷ್ಟು ನಮ್ಗೆ ಉಪಕಾರ ಮಾಡಿದಿ ಅಂತಂದು ಎಲ್ಲರೂ ಹೇಳಾರ. ಬಾಲಿ ಎಷ್ಟೊತ್ತಾತು ಬರೋಕ್ಕಾಗಲ್ಲ ಲಘುನ. ಹಂಗೆ ಕಾಮಿಡಿ ಮಾಡಿದ್ನ ದೊಡ್ಡಪ್ಪ, ಏನೂ ತಿಳ್ಕೊಳಕ್ಕೆ ಹೋಗ್ಬೇಡ. ಸರಿ, ಎಲ್ಲರೂ ಇಲ್ಲೇ ಮಾತಾಡ್ಕೊಂಡು ನಿಂತ್ಕೋತೀರಾ? ಇನ್ನು ಮುಂದೆ ಏನು ಹೇಳ್ಬೇಕಂತೀರ ಅದನ್ನು ಹೇಳ್ತೀರಾ? ಲಕ್ಷ್ಮಿ, ನೀನೇ ಹೇಳು. ಹ್ಞೂ ರೀ ಅತ್ಯಾರ, ನೀವೇ ಹೇಳ್ರಿ. ಎಲ್ರಿಗೂ ನಮಸ್ಕಾರ. ಈ ಕಥೆನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕತೆ ಜೊತೆ ನಾನು ಬರ್ತಾ ಇದ್ದೀನಿ. ಈ ಕತೆ ಹೆಂಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರಿ, ಪ್ಲೀಸ್ ದಯವಿಟ್ಟು ಇನ್ನೊಂದು ಹೊಸ ಕತೆಗೂ ಅಷ್ಟೇ ಸಪೋರ್ಟ್ ಮಾಡಿರಿ. ಅದನ್ನೂ ಕತೆ ಚೆನ್ನಾಗಿದೆ, ತುಂಬ ಕುಟುಂಬದ್ದು, ಕಾಮಿಡಿದು ಎಲ್ಲ ಇದೆ, ಸೂಪರ್ ಆಗಿದೆ ಆ ಕತೆನೂ. ಪ್ಲೀಸ್ ಆ ಕತೆಗೂ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿರಿ. ಎಷ್ಟೊಂದು ಜನ ವಿಡಿಯೋನ ಹಂಗೆ ನೋಡಾಕೊಂತೀರಿ. ಪ್ಲೀಸ್ ರೀ, ಎಲ್ಲರೂ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ.
ಪಲ್ಲವಿ ಜೀವನನೂ ಸರಿ ಹೋಯಿತು. ಆಕೆ ಅತ್ತಿನ ಎದುರಿಸಿ ನಿಂತ್ಕೊಂಡ್ಲು. ಆಕೆಗೂ ಗೊತ್ತಾಯಿತು ತಪ್ಪಿದ್ದಾಗ ನಾನು ಸುಮ್ಮನೆ ನಿಂತ್ಕೋಬಾರ್ದು, ನಾನು ಎದುರಿಸಿ ನಿಂತ್ಕೋಬೇಕು ಅಂತ ಅನ್ನೋದು ಗೊತ್ತಾಯಿತು. ಹಾಗೆ ಆಕೆ ಕಾಲ ಮೇಲೆ ಆಕೆ ನಿಂತ್ಕೊಂಡಿದ್ದಾಳೆ ಇವಾಗ. ಅದಕ್ಕೆ ಈ ಕಥೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾಳೆಯಿಂದ ಹೊಸ ಕತೆ ಜೊತೆ ಬರ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ.